ಸರ್, ಮತ್ತೆ ಸಿದ್ದರಾಮಯ್ಯನವರು ದಾಖಲೆ ಬಜೆಟ್ ಮಂಡಿಸಿದ್ದಾರೆ ಸರ್. 17ನೇ ಬಜೆಟ್ ಬಗ್ಗೆ ದಾಖಲೆ ಬಜೆಟ್ಗೇನು ಅದರಲ್ಲೇನು ನೀವು ಇಲ್ಲ ಅಂತ ಹೇಳೇನು. ದಾಖಲೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಅದರ ಎಫೆಕ್ಟು ಈ ದಾಖಲೆ ಬಜೆಟ್ ಮುಂದಿನ ದಿನಗಳಲ್ಲಿ ಅದರ ಹೊಡೆತ ಜನಗಳ ಮೇಲೆ ಏನು ಬೀಳುತ್ತೆ ಅನ್ನೋದು ಈಗಾಗಲೇ ನಿನ್ನೆ ಹೇಳಿದ್ದೆ. ಯಾವ ಮಟ್ಟದ ಪರಿಣಾಮ ಬೀರುತ್ತೆ, ದುಷ್ಪರಿಣಾಮ ಕಾದು ನೋಡಿದ್ರೆ ಗೊತ್ತಾಗುತ್ತೆ. ಯಾವ ರೀತಿ ದುಷ್ಪರಿಣಾಮ ಅಂದರೆ ಈಗಾಗಲೇ ಹಲವಾರು ಎಕನಾಮಿಕ್ ಅಡ್ವೈಸರ್ಸು ಹೇಳ್ತಾ ಇದ್ದಾರೆ. ಇದು ಮುಂದೆ ಅವರೇನು ಅಂಕಿಅಂಶ ತೋರಿಸಿದಾರಲ್ಲ, ಈಗ ನಮ್ಮ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಏನಿದೆ ಅದಕ್ಕೆ ನಾವು 3% ಒಳಗೆ ಇದ್ದೀವಿ ಅಂತ ಇವರು ಹೇಳ್ತಾರೆ. ಕಳೆದ ವಾರ ಇದೇ ರಿಸರ್ವ್ ಬ್ಯಾಂಕ್ನಿಂದ ಕೊಟ್ಟಂಥ ವರದಿ ಪ್ರಕಾರ GDP ಗ್ರೋತ್ ಏನಿದೆ 25% ಒಳಗಿರಬೇಕಲ್ಲ. GDP ಗ್ರೋತ್ನ 25% ಒಳಗೆ ಇವತ್ತು ಅದು ಮೀರಿದೆ. ಬಟ್ ಇವರು ಅಂಕಿಅಂಶದಲ್ಲಿ ಮರೆಮಾಚಿರ್ತಕ್ಕಂಥದ್ದೇನಿದೆ, ಇದರ ಎಫೆಕ್ಟ್ಗಳು ಮುಂದಿನ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಇಲ್ಲಿ ಕಳೆದ ವರ್ಷವೇ ಕ್ಯಾಪಿಟಲ್ನ ಅಸೆಟ್ನ ಕ್ರಿಯೇಟ್ ಮಾಡಲಿಕ್ಕೆ 73,000 ಕೋಟಿ ಇಟ್ಟಿದ್ದರು. ಈ ಮಾರ್ಚ್ ಅಂತಿಮದವರೆಗೆ ಎಷ್ಟು ಖರ್ಚು ಮಾಡ್ತಾರೆ ಅನ್ನೋದು ತೆಗೆಸಿ ಮಾಹಿತಿ ಇರ್ತಕ್ಕಂಥದ್ದು 50% ಖರ್ಚಾಗಿಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು. ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಷ್ಟು ಹೋಗಿದೆ ಈ ವರ್ಷ? ಮತ್ತೆ 74,000 ಕೋಟಿನೋ 78,000 ಕೋಟಿನೋ ಇಟ್ಟಿದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಿಗೆ. ಯಾವ ಗ್ಯಾರಂಟಿ ಇವರು ಖರ್ಚು ಮಾಡ್ತಕ್ಕಂಥದ್ದು ದುಡ್ಡೆಲ್ಲಿಂದ ತರ್ತಾರೆ? ಕೊರತೆ ಇದೆ. ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಟೀಕೆ ಮಾಡೋದು ಹೊರತುಪಡಿಸಿ ಇವರ ಶ್ರಮ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ಈ ಸರ್ಕಾರಕ್ಕೆ ಇವತ್ತು ಎಲ್ಲ ರಂಗದಲ್ಲೂ ಫೇಲ್ಯೂರ್ ಆಗಿದ್ದಾರೆ. ಇಲ್ಲಿ ಪುಸ್ತಕದಲ್ಲಿ ಏನು ಓದಿದ್ದಾರೆ, ಹಲವಾರು ಯೋಜನೆಗಳು ಹಿಂದೆ ಈಗಾಗಲೇ ಪ್ರಾರಂಭ ಆಗಿ ಹಲವಾರು ಹಿಂದಿನ ಸರ್ಕಾರಗಳಲ್ಲೇ ತೀರ್ಮಾನ ಆದಂಥವನ್ನೇ ಓದಿದ್ದಾರೆ. ಉದಾಹರಣೆಗೆ ನಿಮಗೆ ಒಂದು ಫೇಲ್ಯೂರ್ ಆಗ್ತಕ್ಕನ್ನೋದಕ್ಕೆ ಒಂದು ನಿಮಗೆ ಎಕ್ಸಾಂಪಲ್ ಹೇಳ್ತೇನೆ. ಸಿದ್ದರಾಮಯ್ಯನವರು ದಾಖಲೆ ಬಜೆಟ್ ಮಂಡಿಸಿದ್ದಾರೆ ಸರ್. 17ನೇ ಬಜೆಟ್ ಬಗ್ಗೆ ದಾಖಲೆ ಬಜೆಟ್ಗೇನು ಅದರಲ್ಲೇನು ನೀವು ಇಲ್ಲ ಅಂತ ಹೇಳೇನು. ದಾಖಲೆ ಬಜೆಟ್ ಮಂಡನೆ ಮಾಡಿದ್ದಾರೆ. ಅದರ ಎಫೆಕ್ಟು ಈ ದಾಖಲೆ ಬಜೆಟ್ ಮುಂದಿನ ದಿನಗಳಲ್ಲಿ ಅದರ ಹೊಡೆತ ಜನಗಳ ಮೇಲೆ ಏನು ಬೀಳುತ್ತೆ ಅನ್ನೋದು ಈಗಾಗಲೇ ನಿನ್ನೆ ಹೇಳಿದ್ದೆ. ಯಾವ ಮಟ್ಟದ ಪರಿಣಾಮ ಬೀರುತ್ತೆ, ದುಷ್ಪರಿಣಾಮ ಕಾದು ನೋಡಿದ್ರೆ ಗೊತ್ತಾಗುತ್ತೆ. ಯಾವ ರೀತಿ ದುಷ್ಪರಿಣಾಮ ಅಂದರೆ ಈಗಾಗಲೇ ಹಲವಾರು ಎಕನಾಮಿಕ್ ಅಡ್ವೈಸರ್ಸು ಹೇಳ್ತಾ ಇದ್ದಾರೆ. ಇದು ಮುಂದೆ ಅವರೇನು ಅಂಕಿಅಂಶ ತೋರಿಸಿದಾರಲ್ಲ, ಈಗ ನಮ್ಮ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಏನಿದೆ ಅದಕ್ಕೆ ನಾವು 3% ಒಳಗೆ ಇದ್ದೀವಿ ಅಂತ ಇವರು ಹೇಳ್ತಾರೆ. ಕಳೆದ ವಾರ ಇದೇ ರಿಸರ್ವ್ ಬ್ಯಾಂಕ್ನಿಂದ ಕೊಟ್ಟಂಥ ವರದಿ ಪ್ರಕಾರ GDP ಗ್ರೋತ್ ಏನಿದೆ 25% ಒಳಗಿರಬೇಕಲ್ಲ. GDP ಗ್ರೋತ್ನ 25% ಒಳಗೆ ಇವತ್ತು ಅದು ಮೀರಿದೆ. ಬಟ್ ಇವರು ಅಂಕಿಅಂಶದಲ್ಲಿ ಮರೆಮಾಚಿರ್ತಕ್ಕಂಥದ್ದೇನಿದೆ, ಇದರ ಎಫೆಕ್ಟ್ಗಳು ಮುಂದಿನ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ. ಇಲ್ಲಿ ಕಳೆದ ವರ್ಷವೇ ಕ್ಯಾಪಿಟಲ್ನ ಅಸೆಟ್ನ ಕ್ರಿಯೇಟ್ ಮಾಡಲಿಕ್ಕೆ 73,000 ಕೋಟಿ ಇಟ್ಟಿದ್ದರು. ಈ ಮಾರ್ಚ್ ಅಂತಿಮದವರೆಗೆ ಎಷ್ಟು ಖರ್ಚು ಮಾಡ್ತಾರೆ ಅನ್ನೋದು ತೆಗೆಸಿ ಮಾಹಿತಿ ಇರ್ತಕ್ಕಂಥದ್ದು 50% ಖರ್ಚಾಗಿಲ್ಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು. ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಷ್ಟು ಹೋಗಿದೆ ಈ ವರ್ಷ? ಮತ್ತೆ 74,000 ಕೋಟಿನೋ 78,000 ಕೋಟಿನೋ ಇಟ್ಟಿದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಿಗೆ. ಯಾವ ಗ್ಯಾರಂಟಿ ಇವರು ಖರ್ಚು ಮಾಡ್ತಕ್ಕಂಥದ್ದು ದುಡ್ಡೆಲ್ಲಿಂದ ತರ್ತಾರೆ? ಕೊರತೆ ಇದೆ. ಮಾತೆತ್ತಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಟೀಕೆ ಮಾಡೋದು ಹೊರತುಪಡಿಸಿ ಇವರ ಶ್ರಮ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ಈ ಸರ್ಕಾರಕ್ಕೆ ಇವತ್ತು ಎಲ್ಲ ರಂಗದಲ್ಲೂ ಫೇಲ್ಯೂರ್ ಆಗಿದ್ದಾರೆ. ಇಲ್ಲಿ ಪುಸ್ತಕದಲ್ಲಿ ಏನು ಓದಿದ್ದಾರೆ, ಹಲವಾರು ಯೋಜನೆಗಳು ಹಿಂದೆ ಈಗಾಗಲೇ ಪ್ರಾರಂಭ ಆಗಿ ಹಲವಾರು ಹಿಂದಿನ ಸರ್ಕಾರಗಳಲ್ಲೇ ತೀರ್ಮಾನ ಆದಂಥವನ್ನೇ ಓದಿದ್ದಾರೆ. ಉದಾಹರಣೆಗೆ ನಿಮಗೆ ಒಂದು ಫೇಲ್ಯೂರ್ ಆಗ್ತಕ್ಕನ್ನೋದಕ್ಕೆ ಒಂದು ನಿಮಗೆ ಎಕ್ಸಾಂಪಲ್ ಹೇಳ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.